ಇವಾಗ ನಾವು ಹೊಲಗತ್ತೀವಿ ಟಮ್ ಒಳಗ ಬರ್ರಿ. ಇದು 3 ಜನ ಹಿಡಿದಿ ಎಲ್ಲ ಹುಡುಗರು ಇಲ್ಲೇ ಕುಡಿಯಾರ ಬಂದು ಇವ್ರು ಬಂದ್ ಬರಕ್ ಮಾತಾಡ್ತಿರ್ತೀರ ಎಲ್ಲ ನನಗ ನೋಡ್ರಿ. ದಬಸ ಹೊಳಿಗೆ ಅನ್ನೋ ಒಂದು ಊರಿಗೆ ಬಂದಿನಿ. ಹೆಲ್ಪಿಂಗ್ ನೇಚರ್ ಭಾಳ ಐತಲ್ರಿ. ಸ್ನೇಹಿತರೆ, ಇಷ್ಟ ತನಕ ನೀವು ನೋಡಿದ್ರಿ ನಾ ಮಳೆಯಾಗ ಯಾವ ರೀತಿ ಇಲ್ಲಿ ಬಂದು ಚಾ ಕುಲಿಗಿದ್ದೀನಿ ಅಂತಂದ್ರೆ ಈಗ ಕಕ್ಕಳ ಮೇಲೆ ಹೋಗ್ಬೇಕಂತಂದ್ರೆ ಬಸ್ 5 ಗಂಟೆಗೆ ಅದ ಅಂತ. ಈಗ ಎಲ್ಲಿ ಎದ್ರ ಮ್ಯಾಗ ಹೋಗ್ಬೇಕಂತಂದ್ರೆ ನಾವು ಈಗ ಆಟೋ ಹಿಡ್ಕೊಂಡು ಹೋಗ್ಬೇಕು. ಈ ಬೈ ಸ್ವಲ್ಪ ನಾನು ಸಪೋರ್ಟ್ ಮಾಡ್ತಾನೆ, ಅಲ್ಲಿ ಹೋಗೋತಕ್ಕ ಇವನು ಅದೇ ಊರಿಗೆ ಹೋಗ್ತಾನಂತ. ನೋಡ್ಬೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಗಬಸ ಹೊಳಿಗೆ ಅನ್ನೋ ಒಂದು ಊರಿಗೆ ಬಂದಿನಿ, ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಿ. ಯಾರಾದ್ರೂ ಇದ್ದಿರಂದ್ರೂ ಈ ಊರಾಗ ಯಾರು ಇದ್ದಿರಂದ್ರೆ ಕಮೆಂಟ್ ಮಾಡ್ರಿ, ಯಾರು ಇದ್ರ ನೋಡ್ತೀನಿ. ಹಿಂಗೆ ನಾನು ಇತ್ತಿದ್ಲಿ ಟೀ ಸ್ಟಾಲ್ ಒಳಗ ಚಾ ಕುಡಿಯೋ ಸಲುವಾಗಿ. ಮಳೆಯಾಗ ಚಾ ಕುಡಿಯೋದು ಮಜಾನೇ ಬೇರೆ, ಅದನ್ನ ಕ್ಲಿಪ್ ನೋಡ್ರಿ ಅಂತ ಅನ್ಕೋತೀನಿ. ಬರ್ರಿ ಮತ್ತೆ ನಾನು ನಿಮ್ಗೆ ಆಟೋದಾಗ ಹೋಗೋತಿ ಯಾವ ರೀತಿ ಜರ್ನಿ ಹೋಗ್ತದ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಬಿಜಾಪುರದಿಂದ ಬಂದಿನಿ, ಆದ್ರೆ ಅಲ್ಲಿಂದ ಜರ್ನಿ ಚಾಲು ಮಾಡಿಲ್ಲ. ನಾನು ಇಲ್ಲಿಂದ ಗಬಸ ಹೊಳಿಗಿಂದ ಚಾಲು ಮಾಡೀನಿ. ಅಲ್ಲಿಂದ ಏನಪ್ಪ ಬಸ್ ತೋರಿಸಿದೆ ನಮ್ಗೆ ಅದೇ ಫ್ರೀ ಬಸ್ ಇದ್ದಾಗ ಕುರಿ ಹಿಡಿದು ತುಂಬೇ ಬಿಡ್ತಾರ, ಅದಕ್ಕಾದ್ರೆ ತೋರಿಸಿಲ್ಲ. ಗಬಸ ಹೊಳಿ ಹಿಡಿದು ಚಾಲು ಮಾಡಿರ್ತೀನಿ ವಿಡಿಯೋ. ಲೈಟ್ ನೋಡ್ರಿ. ಈ ಗಬಸ ಹೊಳಿಯಿಂದ ನನ್ನ ವಿಡಿಯೋ ಅಥವಾ ಕಕ್ಕಳ ಮೇಲಿದಿಂದ ಪೂರ್ತಿ ಜರ್ನಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಹೋಗ್ತಿದ್ದೀನಿ ಎಲ್ಲಿಗಂದ್ರೆ ಕಕ್ಕಳ ಮೇಲಿಗೆ. ಬನ್ನಿ ಸ್ನೇಹಿತರೆ, ಹೋಗೋಣ. ಇವಾಗ ನಾವು ಹೊಲಗತ್ತೀವಿ ಟಮ್ ಒಳಗ ಬರ್ರಿ. ಬಾ ಇಲ್ಲಿ ನೋಡ್ಬೋದು. ನೋಡ್ರಿ ಮಳೆ ಹೊಲಗತ್ತೀವಿ. ಬಿಟ್ಟಪ್ಪ ನೀವು ಲಾಂಗ್ ಟೈಮ್ ನಮಗೆ 4 ಜನ ಜಾಗ ಸರಲಾಗ್ಯದ ಅಂತಾರೆ. ಅಜ್ಜಿ ಒಬ್ರು ಬರ್ತಾರ. ಸ್ನೇಹಿತರೆ, ಹೊಲಗತ್ತೀವಿ ಬರ್ರಿ. ಕಕ್ಕಳ ಮೇಲೆ ಟಮ್ ಕೂತೀವಿ ನೋಡ್ರಿ. ಹಿಂದೆ ಹೆಂಗ ಮುಂದೆ ಹೊಲಗತ್ತ ತನಕರೆ. ಹರಸಾಸ್ ಬಳ್ಳಗತ್ತಿ ನಿಮ್ಗೆ ತೋರ್ಸಲ್ಲ ನೋಡ್ರಿ. ನಾ ಹಿಡಿದಿ 3 ಜನ ಹಿಡಿದಿ ಒಂದ್ ಇಳಕ ನೋಡ್ರಿ. ಹೊಲಗತ್ತೀವಿ ಕಕ್ಕಳ ಮೇಲಿಗೆ ಟಮ್ ಜರ್ನಿ ಯಾವ ರೀತಿ ಅಂತ ನೋಡ್ರಿ. ನಮ್ಮ ಮನೆ ನೋಡಿದ್ರೆ ಬೈದೇ ಬಿಡ್ತಾರ, ಮೊಬೈಲ್ ಹಂಗೆ ಹಾಕಿ ಇಲ್ಲ ತಂದ್ಕರೆ. ಸೈಡಿಗೆಲ್ಲ ಹೊಲಗತ್ತಾರ. ಸ್ನೇಹಿತರೆ ಬರ್ರಿ, ಹಿಂದೆ ಹಂಗ ಅಂತ ನೋಡ್ರಿ. ಬೈ ಟಿಕೆಟ್ ಎಷ್ಟದ ಇಲ್ಲಿಂದ ಅಲ್ಲಿಗೆ? ನಾ ಅಲ್ಲಿಗೆ 40 ರೂಪಾಯಿ ತಂದಿಲ್ಲ. ಎಷ್ಟು ಕಿಲೋಮೀಟರ್ ಅದ ಇಲ್ಲಿದು? 7 ಕಿಲೋಮೀಟರ್ ಅಂತ. ಗಬಸ ಹೊಳಿಗಿನಿಂದ ಕಕ್ಕಳ ಮೇಲೆ 7 ಕಿಲೋಮೀಟರ್ ಅಂತ. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ನಮ್ಮ ಫ್ರೆಂಡ್ ಬರ್ತಾರ. ಮತ್ತೆ ಅಲ್ಲಿಂದ ಮತ್ತೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ವಿಡಿಯೋ ಚಾಲೂ ಮಾಡ್ತೀನಿ. ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡಿರ್ತೀರ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರುವಂತಾವ. ಮುಂದೆ ಅಪ್ಕಮಿಂಗ್ ಏನ್ ವಿಡಿಯೋ ಬರ್ತಾವಂದ್ರ ಚಾಲೆಂಜಸ್ ವಿಡಿಯೋಗಳು ಬರ್ತಿರ್ತಾವ. ನಿಮ್ಗ ಮನೋರಂಜನೆ ಕೂಡ ಸಲುವಾಗಿ ಚಾಲೆಂಜಸ್ ಕೆಲವೊಂದ್ ಸರ್ತಿ ನಿಮ್ಗೆ ಕೇಳ್ತೀವಿ, ಕೆಲವೊಂದ್ ಸರ್ತಿ ನಮ್ಗೆ ಏನ್ ಅನ್ಸುತ್ತೆ ಅದು ಮಾಡಿರ್ತಿರ್ತೀವಿ. ಆ ಒಂದು ಚಾಲೆಂಜಸ್ ವಿಡಿಯೋ ನೋಡ್ಬೇಕಂದ್ರ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರ ಅಂತ ಅನ್ಕೋತೀನಿ. ಅದೇ ರೀತಿ ಇವಾಗ ನಾ ಕಕ್ಕಳ ಮೇಲೆ ಹೋಲಗತ್ತಿ ಉದ್ದೇಶ ಏನಪ್ಪಾ ಅಂತಂದ್ರ ಭಾಳ ಡಿಸ್ಟರ್ಬ್ ಮಾಡಕತ್ತಿದ್ರು. ಉದ್ದೇಶ ಏನದಪ್ಪ ಅಂತಂದ್ರ ಶ್ರೀ ಸಿದ್ದಪ್ಪ ಮಹಾರಾಜರ ಒಂದು ಇತಿಹಾಸವನ್ನು ನಾನು ನಿಮ್ಗೆ ತಿಳಿಸ್ಬೇಕಂತ ಹೋಲಗತ್ತಿ ಸ್ನೇಹಿತರೆ. ಸಿದ್ಧಲಿಂಗ ಮಹಾರಾಜರದು ಇವ್ರದ್ದು ಹುಟ್ಟೂರು ಇದೆ ಅಂತ ಹೇಳ್ತಾರೆ ಕಕ್ಕಳ ಮೇಲೆ. ಇವಾಗ ಅವರು ಲಾಸ್ಟಿಗೆ ಲಿಂಗೈಕ್ಯ ಆಗಿದೆಯಲ್ಲ ಅಂದ್ರೆ ಲಚ್ಚಾನ ಸಿದ್ಧಲಿಂಗೇಶ್ವರ ಅಂತ ಕರಿತಾರೆ. ಇವಾಗ ಅವರ ಒಂದು ಪೂರ್ತಿ ಹಿಸ್ಟ್ರಿ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಬರ್ರಿ, ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡ್ಕೋಬೇಕು. ಇವಾಗ ನಂದು ಜರ್ನಿ ಇಷ್ಟ ನೋಡಿದ್ರಿ. ಮುಂದೆ ನಂದು ರಿಯಲ್ ಜರ್ನಿ, ರಿಯಲ್ ಸ್ಟೋರಿ ಎಲ್ಲಿ ಚಾಲು ಆಗ್ತದಂದ್ರ ಆ ಊರಾಗ ಇಳಿದ ಬಳಿಕ ನಂದ ರಿಯಲ್ ಜರ್ನಿ ಚಾಲು ಆಗ್ತದೆ ಸ್ನೇಹಿತರೆ. ಇವಾಗ ನೋಡ್ರಿ ಅಜ್ಜಿಯರ್ ಹ್ಯಾಂಗ ಮಾತಾಡ್ತಾರ ತಮ್ಮ ಕಡೆ ಇದೇ ಬಿಡ್ತಾವ ನಂಗೆ ನೋಡ್ದಂದ್ರ. ಹಾಯ್ ಹಾಯ್ ಹಾಯ್, ಆರಾಮಲ್ಲ? ಊಟ ಹೌದಾ? ಓಕೆ ಓಕೆ. ಅಲ್ಲಿ ಮುಖ್ಯ ನೋಡ್ಬೋದು.
ಭಾಳ ಡಿಸ್ಟರ್ಬ್ ಮಾಡ್ತ ನಮ್ಗೆ ಎಲ್ಲ ಕಡೆದು. ಇದು ಕತ್ತಲ್ ಮೇಲೆ ಬರೋ ಟೈಮಿಗೆ ರೋಡ್ ಏನಪ್ಪ ಇದು ರೋಡ್ ಭಾಳ ಅಂದ್ರೆ ಭಾಳ ಇದು ಅದ. ನಾವು ಹಿಂದಿನ ಬಿಟ್ಟೆ ತೋರ್ಸಗತ್ತ ಮುಂದಿನ ಮಾಡೋದಾಗ್ಲಿಲ್ಲ. ನೋಡ್ರಿ ಸ್ನೇಹಿತರೆ, ಹೋಲಾಗತ್ತೆ ಟಮ್ ಟೈಮ್ ಹೆಂಗಿಂದು ಈ ರೀತಿ ಟಮ್ ಟೈಮ್ಯಾಗ ಎಲ್ಲ ಇಟ್ಟಿರ್ತಾರ ನೋಡು. ಎಲ್ಲ ಫುಲ್ ತುಂಬ್ಕೊಂಡು ಹೋಗ್ತಾರೆ ಟಮ್ ಟೈಮಿ. ಹಿಂಗಿರ್ತಾವ ಹಳ್ಳಿ ಕಡೆ ಜರ್ನಿ ಯಾವ ರೀತಿ ಇರ್ತೋ ಈ ರೀತಿ ಇರ್ತೈತೆ ನೋಡು ಹಳ್ಳಿ ಜರ್ನಿ. ಮತ್ತೆ ಸಿಸ್ಟರ್ ಮ್ಯಾಗ ಹೋಗಿರ್ತಾರೆ, ಮತ್ತೆ ಅದ ಕೆಳಗೆ ಬೀಳ್ತದೆ. ಹೆಲ್ಪಿಂಗ್ ನೇಚರ್ ಭಾಳ ಐತಲ್ರಿ. ಇಲ್ಲಿ ಬಿಡಿ ಸಿಸ್ಟರ್, ಸಾಕ್ ಬಿಡ್ರಿ ಅದಕ್ಕೆ. ಹಾಯ್ ಮಾಡ್ರಕ್ಕ ನೀವು. ಮೇಲೆ ಚಾಲು ಆಗ್ತದೆ ನೋಡ್ರಿ. ಬೌಂಡ್ರಿ ಇದು ಕತ್ತಲ ಮೇಲೆ ಬೌಂಡ್ರಿ. ಹೈಸ್ಕೂಲ್ ನೋಡ್ರಿ, ನಮ್ಮೂರು ಗೊತ್ತ ನೋಡ್ರಿ. ಹೆಲ್ಪ್ ಮಾಡ್ತಾರೆ ಈಗ. ಬರ್ರಿ ಅಂಕಲ್ ಬರ್ರಿ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ನಿಂಗಪ್ಪ ರೀ. ನಿಂಗಪ್ಪ ಅಣ್ಣವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಈಗ. ನೀವು ಸ್ವಲ್ಪ ಅಲ್ಲಿ ಹೋಗತ್ತಕ್ಕ ಜನ. ಸ್ನೇಹಿತರೆ, ಈಗ ಬಂದ ಇಳಿದೀನಿ ಇಲ್ಲಿ ಕತ್ತಲ ಮೇಲೆ ಒಳಗೆ. ಬರ್ರಿ ಇವಾಗ ಗುಡಿಗೆ ಹೋಗ್ತೀನಿ, ಗುಡಿ ತೋರಿಸ್ತೀನಿ ನಾನು ನಿಮ್ಗೆ. ಎಲ್ಲ ಇದು ಬಂದವ. ಇದೇನು ಸ್ಟಾರ್ಟಿಂಗ್ ಏನು ರೀ? ಇದು ಇಲ್ಲಿಗೆ ಚಾಲು ಏನು ರೀ ಗುಡಿ? ಕೆಳಗೆ ಐತ್ರಿ ದೊಡ್ಡ ಗುಡಿ ಇದು ರೀ. ಇಲ್ಲಿ ತೇರ್ ಐತ್ರಿ. ಇದು ತೇರ್ ಏನು 3 ಎಕರೆ ಏನು ಜಾಗ ಇಲ್ಲಿಗೆ ಏನು ಮೊದಲಲ್ಲಿ ಇಲ್ಲಿಗೆ ಹೋಗೋಣ. ನಂದು ಬಿಜಾಪುರಣ. ಈಗ ಚಾ ಕುಡಿ ಹೊಲಗುತ್ತೀವಿ ಅಂಕಲ್. ನಾವು ಅಣ್ಣಗಳಿಗೆ ಕೇಳಗತ್ತೀವಿ ಏನು ಯಾಕಂತಾರೆ ಅವ್ರಿಗೆಲ್ಲ ಹೇಳ್ಕರಿ ಹೊಲಗುತ್ತೀನಿ. ಇವತ್ತೊಂದು ವಿಡಿಯೋ ಮಾಡ್ತೀನಿ, ನಾಳೆಗೆ ಒಂದು ವಿಡಿಯೋ ಮಾಡ್ತೀನಿ. 2 ವಿಡಿಯೋ ನೋಡ್ರಿ ನೀವು. ಈ ಚಾ ಕುಡಿ ಹೊಲಗುತ್ತೀವಿ ಇಲ್ಲೇ. ಬೈಕ್ ತೊಗೊಂಬರ್ತಾಗ ಸ್ವಲ್ಪ ಇಲ್ಲೇ ಚಾ ಕುಡಿತೀವಿ ಇಲ್ಲಿ ಹೋಟೆಲ್ದಾಗ. ಏನಂತ ಬೈ ಫೋನ್ ಬರ್ಲಿಕ್ಕೆ ಫೋನ್ ಹಚ್ಚಿತ್ನದ ಬೈ ಬರಾನ ಹೋಗತ್ತೆ. ಇಲ್ಲಿ ಕಡೆ ಬಂದ್ರೆ ಈ ರೀತಿ ಇರ್ತೈತೆ ನೋಡು. ಮಳೆ ಬತ್ತಂದ್ರೆ ಈ ರೀತಿ ಫುಲ್. ಮಳೆ ಬರ್ತಂದ್ರೆ ಇಷ್ಟು ಆಗೋದೇ ರೀ ಇಲ್ಲಿ ಹಳ್ಳಿಯಾಗ. ಇಷ್ಟು ಆಗ್ತಾಯಿರೋದು ಫುಲ್. ಇದು ಜಾತ್ರೆ ನಡೆಯಕತ್ತಾರೆ. ಫಿಕ್ಸ್ ಜಾತ್ರೆ ಟೈಮ್ ಮಳೆ ಬರ್ತದಲ್ರಿ. ಫಿಕ್ಸ್ ಜಾತ್ರೆ ಟೈಮ್ ಮಳೆ ಇದ್ದಿಲ್ಲ ರೀ. ಇಲ್ಲೇ ಬರ್ರಿ ಚಾ ಕುಡಿ. ಇಲ್ಲೇ ಕುಡಿಯಮ್ರಿ. ಬರೀ ಸ್ನೇಹಿತರೆ ಇಲ್ಲೇ ಚಾ ಕುಡಿಯಮ್ಮ. ಹೋಟೆಲ್ದಾಗ ಸ್ವಲ್ಪ ಬರತಕ್ಕ ಅವಾಗ ಇಲ್ಲೇ ಅಂಕಲ್ ಕರ್ಕೊಂಬಂದಾರ. ಬರ್ರಿ ನೋಡ, ನಾವು ಸ್ವಲ್ಪ ಎಲ್ಲನೇ ತೋರಿಸ್ತೀವಿ ಅಷ್ಟೇ ರೀ. ಇಲ್ಲೇ ಚಾ ಕುಡಿದು ಇಲ್ಲೇ ಕೂತೀವಿ. ಸ್ವಲ್ಪ ಯಾರೋ ಬರ್ತಾರಂತ ಹೆಸರು ಹೇಳತ್ತೆ. ಹಿರಿಯರಿಗೆ ಕೇಳತ್ತೀನಿ. ಇಲ್ಲಿ ಯಾರಿಗೆ ಹಿಸ್ಟ್ರಿ ಗೊತ್ತದ ಎಲ್ಲ ಪೂರ್ತಿ ಆತಂದ್ ಕರೆ ತಿಳ್ಕೊಂಡು ಪೂರ್ತಿ ವಿಡಿಯೋ ಮಾಡಬೇಕಂತ ಇಲ್ಲೇ ನಿಂತೀನಿ. ಮೇಡಮ್ ಯಾರು ಬರ್ತಾರ ತನ್ನ ಕಡೆ ತಿಳ್ಕೊಂಡು ಶಂಭುಲಿಂಗೇಶ್ವರ ದೇವಸ್ಥಾನದ ಒಂದು ವಿಡಿಯೋ ಮಾಡ್ತೀನಿ. ಯಾಕಂತಂದ್ರೆ ಅದು ಈ ಊರು ಇರೋಕ್ಕಿಂತ ಮುಂಚೆನೇ ಇತ್ತು ಅಂತ ಹೇಳ್ತಾರೆ. ಮತ್ತೇನಪ್ಪ ಅಂತಂದ್ರೆ ಅದು ಭೂಮಿ ಒಳಗೆ ಉದ್ಭವ ಆಗ್ಯಾವ ಅಂತ ಹೇಳ್ತಾರೆ ಇಲ್ಲಿದ್ದವರು. ಅದ್ರ ಪೂರ್ತಿ ಹಿಸ್ಟ್ರಿ ಯಾರಿಗೆ ಗೊತ್ತೈತಲ್ಲ ಅವ್ರಿಗೆ ಕೇಳ್ಕೊಂಡು ಹೋಗ್ತೀವಿ. ನಮ್ಮ ಈ ಅಣ್ಣವ್ರು ಅಲ್ಲಗತ್ತಾರೆ, ಯಾರೋ ಸಿದ್ದು ಮಾಸ್ತರ ಮತ್ತು ಬೇರೆ ಬೇರೆಯವರು ಅಲ್ಲಗತ್ತಾರ. ಪೂರ್ತಿ ಕಂಪ್ಲೀಟ್ ಯಾರಿಗೆ ಗೊತ್ತಲ್ಲ ಅವ್ರಿಗೆ ಹಿಡ್ಕೊಂಡು ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರು ಸ್ಕಿಪ್ ಮಾಡ್ಕೊಬೇಡ್ರಿ. ಇದೇ ರೀತಿ ಮುಂದೆ ನೋಡ್ರಿ ಸ್ನೇಹಿತರೆ. ಕಕ್ಕಳ ಮೇಲೆ ಒಳಗೆ ಒಂದು ಸಣ್ಣ ಗ್ಯಾಂಗ್ ನೋಡ್ಬೋದು ಹೆಂಗೆ ಅಂತ ಎಲ್ಲ ಹುಡುಗರು ಇಲ್ಲೇ ಕುಡಿಯಾರ ಬಂದು. ಇವ್ರು ಬಂದು ಬರಕ್ಕೆ ಮಾತಾಡ್ತಿರ್ತೀರಿ ಎಲ್ಲರೂ ನನಗೆ. ನೋಡ್ರಿ ನಿಮ್ಮ ಹೆಸರು ವಿಕಾಸ್, ನಿಂದು ಸೋಮು ಅಂತಂದ್ರೆ ಇದೇ ರೀತಿ ಬೇರೆ ಬೇರೆ ಹೆಸರು ಇಟ್ಕೊಂಡಾರ ಅದಾರ. ಮತ್ತು ಅವ್ರಿಗೆ ಬೇರೆ ಹೆಸರೇ ಬೇರೆ, ಅವ್ರಿಗೆ ಕರೆ ಹೆಸರೇ ಬೇರೆ. ನಿಮಗೆಲ್ಲ ಗೊತ್ತೇ ಇರ್ತದ ಎಲ್ಲ ದೋಸ್ತರು ಕರೆ ಹೆಸರು. ಈಗ ಮತ್ತೆ ಇಲ್ಲಿಂದ ಮತ್ತೆ ಕಡೆ ಹೋಗ್ತದೆ ನೋಡ್ತಾ ಇರ್ಬೋದು. ಇದೆಲ್ಲ ತೇರು ಎಳೆಯುವಂಥ ಜಾಗ ಇದು. ಇದ್ರ ಹಿಸ್ಟ್ರಿ ನಿಮ್ಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹಾಕಿರ್ತೀನಿ. ಬರೀ ಜಾಗ ನೋಡ್ರಿ ಇಷ್ಟೇ ನೀವು ಹೇಳೋದತ್ತೀನಿಲ್ಲ. ಇವಾಗ ಇದು ಒಂದು ಪಾರ್ಟ್ ಅನ್ಬೋದು. ಈಗ ಸುಮ್ ಏನು ಮಾಡೋದಪ್ಪ, ಸರ್ ಬರತ್ತಕ್ಕ ಸುಮ್ ತಿರುಗಾಡಿರ್ತೀವಿ. ವಿನಾಯಕಣ್ಣ ಮತ್ತು ನಿಂಗಪ್ಪ ಅಣ್ಣವ್ರ ತನಕ ಅದ ನೋಡ್ರಿ ಕಾಣಿಸ್ತಿರ್ಬೇಕು ನಿಮ್ಗೆ. ಅವರು ನಾವು ಮತ್ತೆಲ್ಲ ಹಿಂದೊಂದು ಗ್ಯಾಂಗ್ ಐತಿ ಹುಡುಗರ್ದು. ಅವರೆಲ್ಲರೂ ಕೂಡಿ ಮತ್ತೆ ಹಂಗೆ ಏನೇನು ಆಗ್ತದೆ ನಾನು ಹಂಗೆ ತಿಳ್ಸ್ಕೊತಿರ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನಿಮ್ಗೆ ಸಪೋರ್ಟ್ ಬೇಕು ನನಗೆ. ಇದೇ ರೀತಿ ಹೊಸ ಆಗಿರುವಂಥ ವಿಡಿಯೋಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಯುಗಾದಿಗೆ ರೀ ಇದು ಯುಗಾದಿಗೆ ಇಷ್ಟೇ ತೆಗೆದ್ರೆ ಫುಲ್ ಒಮ್ಮಿಗೆ ಯುಗಾದಿಗೆ ಅಷ್ಟೇ ತೆಗಿತಾರ. ಜಾತ್ರೆ ಆಗ್ತಾರೆ ಇದು. ಮುತ್ತರು ಮೊದಲ ಆ ಒಂದು ಕಣಿಕಿಲಿ ಇರ್ತಾರಲ್ಲ, ಜೋಳದ ಕಣಿಕಿಲಿ ಟೇರ್ ಮಾಡಿರುವಂಥ ಸ್ಥಳ ಇದೆ. ಒಳಗೆ ಗವಿ ಅದ ಅಂತ ಹೋಗಂಬರ್ರಿ. ಬೂಟ್ ತೊಯ್ದಾವೆ ಫುಲ್ಲ. ಬರ್ರಿ ಈಗ ಒಳಗೆ ಹೋಗಮ್ಮು. ಹೋಗ್ತಿದ್ದೀವಿ. ಹಿರೋಣ ಸಿದ್ಧಲಿಂಗ ಮಹಾರಾಜರು ಇವರ ಒಂದು ಇದಕ್ಕೆ ಬಂದೀವಿ. ಈಗ ಇವ್ರು ಎಲ್ಲ ಲಿಂಗೈಕ್ಯ ಆಗ್ಯಾರಂದ್ರೆ ಇದು ಲಚ್ಚನ ಒಳಗೆ ಆಗ್ಯಾದ್ರ.
ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗಿಂತ ಮುಂಚೆ ಇದ್ರ ತೋರಿಸ್ತೇನೆ. ಇಲ್ಲಿ ಆಟ ಆಡಿದ್ರಿ ಇಲ್ಲಿ ಅವ್ರ ತಾಯಿಯವರು. ಹಾ ರೀ. ಮೊದಲ ಇಲ್ಲಿ ಒಬ್ರು ಸೌಕರ್ಯಗಳು ಹೊಲ ಇದೆ. ಹಾ ರೀ. ಆ ಹೇಳಿದಾಗ ಕಸಕ್ ಬರ್ತಿದಾರ ಅವ್ರು. ಬೀಗ್ನಲ್ಲಿ ಕಸ ತೆಗಿಲಿಕ್ ಬಂದಾಳದಾಗ ಈ ವಿಡಿಯೋದಾಗ ಅಂದ್ರೆ ಇನ್ನೂ ಪೂರ್ತಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಯಾಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಅವ್ರ ಅಂಕಲ್ ಇನ್ನೂ ಇದು ಬರೀ ಇದು ಅಲ್ಲ. ಮುಂಚೆ ಏನಂತಂದ್ರೆ ಸಿದ್ದಪ್ಪ ಮಹಾರಾಜರು ಇಲ್ಲಿ ಅವರು ಅಂದ್ರೆ ಕಣಿಕಿದಿಂದ ಟೇರ್ ಮಾಡಿದ್ದು ಮತ್ತು ಅವರು ಕೂಲಿ ಕೆಲ್ಸಕ್ಕೆ ಬಂದಾಗ ಅವ್ರು ಹಿಸ್ಟ್ರಿ ಹೇಳಿದ್ರೆಲ್ಲ ತಿಳ್ಕೊಂಡಿರೋ ತನ್ಕೋತೀನಿ ನಾನು. ಆ ಒಂದು ಜರ್ನಿ ಇಷ್ಟೇ ನಾನು ನಿಮ್ಗೆ ತಿಳಿಸಿದ. ಆ ಒಂದು ವಿಷಯವನ್ನು ಇಷ್ಟೇ ನಾನು ನಿಮ್ಗೆ ತಿಳಿಸಿನಿ ಇವತ್ತ. ಹೇಳಕತ್ತಾರ ನಾಳೆ ಏನಾಗ್ತದೆ ಅಂದ್ರೆ ಪೂರ್ತಿ ಇಲ್ಲಿಂದ ಸಿದ್ದಪ್ಪ ಮಹಾರಾಜರು ಇಲ್ಲಿಂದ ಒಂದು ಆಗ್ಬೋದು, ಇಲ್ಲಿಕ ಅವ್ರ ಗದ್ದಿಗೆ ಏನು ಆಗ್ಬೋದು, ಅಲ್ಲಿಂದ ಪೂರ್ತಿ ಎಂಡ್ ಆಗೋ ತನಕ ಈ ಊರು ಬಿಟ್ಟು ಯಾವ ರೀತಿ ಹೋದ್ರು ಅನ್ನೋದನ್ನು ಪೂರ್ತಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ವಿಡಿಯೋದ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಈ ಒಂದು ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ಜಲ್ದಿ ನೋಡ್ಬೋದು. ಯಾಕಂದ್ರೆ ಬಹಳ ಜನಕ್ಕೆ ಹಿಸ್ಟ್ರಿ ಗೊತ್ತಿಲ್ಲ. ನಮ್ಮಂತ ಯುವಕರಿಗೆ ಏನಾಗ್ತೇವೆ ಅಂದ್ರೆ ಜಾತ್ರೆ ಆಗ್ತದ, ಜಾತ್ರೆ ಎದರ ಸಲುವಾಗಿ ಆಗ್ತದ, ಯಾಕೆ ಆಗ್ತದ, ಆ ಮುತ್ತೈರ ಹಿಸ್ಟ್ರಿ ಏನು, ಅವ್ರು ಹೆಂಗೆ ಬಂದ್ರು, ಅವ್ರ ಅವ್ವಪ್ಪನ ಹೆಸರು ಏನು, ಪ್ರತಿಯೊಂದನ್ನು ಯಾರಿಗೆ ಗೊತ್ತಿಲ್ಲ. ಇದೇ ಊರಾಗ ಇರುವಂತ ಇದೇ ಹುಡುಗ ಕೇಳ್ತಾನ, ಹುಡುಗ ಗೊತ್ತಿಲ್ಲ. ನೋಡಿ ಹೊಲಗತ್ತವ ಸಿದ್ದಪ್ಪ ಮುತ್ತೈರ ಹೆಸರು ಏನಪ್ಪ, ಅವ್ರ ತಂದೆ ಹೆಸರು ನೋಡಿ ಹೊಲಗತ್ರು ಇಲ್ಲ. ಬರೀ ಅವ್ರಿಗೆ ಹೇಳೋದಿಲ್ಲ ಅಂದ್ರೆ ಎಕ್ಸಾಂಪಲ್ ತೋರಿಸ್ತದ ಅಷ್ಟೇ. ಯಾಕಂದ್ರೆ ಭಾಳ ಜನ ಗೊತ್ತೇ ಇಲ್ಲ. ಈ ಮುಂದೆ ಬರುವಂತ ಪೀಳಿಗೆಗಳಿಗೆ ಗೊತ್ತಾಗ್ಬೇಕಂದ್ರ ನಮ್ಮಂತರಿಂದ ಅಥವಾ ನಿಮ್ಮಂತವ್ರು ಯಾರು ಹಿರಿಯರು ಇರ್ತಿರಲ್ಲ, ಒಬ್ಬರು ಬಾಯಿಂದ ಒಬ್ರು ಹೇಳಿದ್ರಂತೆ ಗೊತ್ತಾಗ್ತಿರ್ತದ. ಬಹಳಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದ ಅದರ ಮುಂದೆ ಬರುವಂತ ಪೀಳಿಗೆಗೆ ಇಂಥ ಸಣ್ಣ ಹುಡುಗರಿಗೆ ಗೊತ್ತಾಗ್ಬೇಕಂದ್ರ ನೀವು ನಮ್ಗೆಲ್ಲ ತಿಳಿಸ್ಕೊಡ್ಬೇಕು. ನೀವು ತಿಳಿಸ್ಕೊಡ್ತೀರ ಅಂತ ತಡ್ಕೋತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರು ನೋಡ್ತೀರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋ ನಿಮ್ಗೆ ಜಲ್ದಿ ಗೊತ್ತಾಗ್ತದ. ಮತ್ತೊಂದು ಹೊಸ ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಲವ್ ಯು. 1 2 3 ಸ್ಟಾರ್ಟ್. ಸಿದ್ಧಲಿಂಗ महाराज की जय, सिद्धलिंग महाराज की जय, रामेश्वर महाराज की जय, राजेंद्र महाराज की जय, शंकरिंग महाराज की जय, शंभोलिंग महाराज की जय, नागलिंग महाराज की जय, भाग्यवत माता की जय, देवी माता की जय, अंबावन माता की जय, दुर्गा परमेश्वर माता की जय, जय जन्म पार्वती